ಶುಭಮಸ್ತು. ಇಲ್ಲೊಬ್ಬ ಕವಿ ಶಂಖವನ್ನಿಟ್ಟುಕೊಂಡು ಅತ್ಯಂತ ಉನ್ನತವಾದ ವ್ಯಕ್ತಿಗಳು ಅತ್ಯಂತ ಕ್ಷುದ್ರವಾದ ಬದುಕನ್ನು ಬದುಕಬೇಕಾಗಿ ಬರುತ್ತೆ ಅನ್ನೋದರ ಬದುಕಿನ ವಿಡಂಬನೆಯನ್ನು ತೋರಿಸಿಕೊಡ್ತಾನೆ. ಕ್ವಚಾಂಬೋಧೌ ಜನ್ಮ ಕ್ವಚ ವಪುರಿದಂ ಕುಂದಧವಲಂ ಕ್ವಚಾ ವಾಸಸ್ಥಾನಂ ಕೃತಮಹಃ ವಿಷ್ಣೋ ಕರತಲಂ ಕ್ವ ನೀಚಾನಾಮಾಸ್ಯೆ ಪರಿಣತಿರಿಯಂ ಚುಂಬನ ವಿಧಾ ವಿತೀವಾಯಂ ಶಂಖಃ ಕರುಣಕರುಣಂ ರೋದಿತಿ ಮುಹುಹು. ಶಂಖಕ್ಕೆ ಹೇಳ್ತಾನೆ, ಎಂಥ ಅದ್ಭುತವಾದ ಒಂದು ಜಲರಾಶಿಯಲ್ಲಿ ಹುಟ್ಟಿ ಬಂದಿದ್ದಿ ನೀನು, ಸಮುದ್ರದಲ್ಲಿ. ಮಲ್ಲಿಗೆಯ ಬಿಳಿಯ ಅದ್ಭುತವಾದ ದೇಹದ ಬಣ್ಣ ನಿನ್ನದ್ದು, ಮತ್ತು ಅಬ್ಬಾ ವಿಷ್ಣುವಿನ ಕೈಗೆ ಹೋಗಿ ತಲುಪಿದೆಯಲ್ಲ ನೀನು. ಆದರೆ ಇಷ್ಟೆಲ್ಲ ಯೋಗ್ಯತೆ ಇರುವ ನೀನು ಯಾರೋ ಅತ್ಯಂತ ನೀಚರಾದವರ ತುಟಿಯ ಚುಂಬನವನ್ನು ಸಹಿಸಿಕೊಳ್ಳಬೇಕಾಗಿ ಬಂತಲ್ಲ ಅಂತ. ಶಂಖವನ್ನು ಯಾರೂ ಊದಬಹುದಲ್ಲ, ಶ್ರೇಷ್ಠರೇ ಊದುತ್ತಾರೆ, ಯೋಗ್ಯರೇ ಊದುತ್ತಾರೆ ಅಂತ ಇಲ್ವಲ್ಲ, ಕೊಳಕರೂ ಊದಬಹುದಲ್ಲ. ಅಂಥ ಪರಿಸ್ಥಿತಿ ನಿನ್ನ ಬದುಕಿಗೆ ಬಂತಲ್ಲ ಅಂತ ಹೇಳ್ತಾ ಈ ಶಂಖ ಹಾಗಾಗಿಯೇ ಅತ್ಯಂತ ಕರುಣಾರ್ದ್ರವಾಗಿ ಸದಾ ಅಳ್ತಾ ಇರತ್ತೆ ಅಂತ ಹೇಳ್ತಾನೆ ಅವನು. ಹೌದು, ಬದುಕು ಹೀಗೆಯೇ. ಬದುಕು ಅದೆಷ್ಟು ಎತ್ತರದ್ದಾದರೂ, ಎಷ್ಟು ಸೊಗಸಿನದ್ದಾದರೂ ಎಷ್ಟೋ ಸಲ ಇಂಥ ಅವಸ್ಥೆ ಬದುಕಿಗೆ ಬಂದು ಬಿಡತ್ತೆ. ಇದೇ ಬದುಕಿನ ವಿಡಂಬನೆ. ಹೀಗಾಗದಂತೆ ಎಚ್ಚರಿಕೆ ವಹಿಸಬೇಕಾದದ್ದು ನಮ್ಮದೇ ಕರ್ತವ್ಯ ಅನ್ನೋದು ಈ ಕವಿಯ ಧ್ವನಿ. ಶುಭಂ ಭೂಯಾತ್.